ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೇ ಕೆಲಸ ಮಾಡದೆ ಹಿಂಗೆ ನಿಂತಿದ್ಯಾ? ಏನಾಯ್ತು? ಯಾಕೋ ಅಣ್ಣನ ಮನೆ ತುಂಬಾ ನೆನಪಾಗ್ತಿದೆ ರೀ. ಅಪ್ಪನ ಅಣ್ಣನ ಒಂದ್ಸಲ ಹೋಗಿ ನೋಡ್ಕೊಂಡ್ ಬರೋಣವಾ? ಯಾಕೆ ಹೇಳ್ತಾ ಇದೀಯ ಲಕ್ಷ್ಮಿ? ಅವ್ರೆಲ್ರು ಈಗ ಯಾವ ಸ್ಥಿತಿಲಿದ್ದಾರೆ ಅಂತ ಗೊತ್ತಿದ್ದು ನನಗೆ ಯೋಚನೆ ಬರ್ದೇ ಇರುತ್ತ. ಮನೆ ಮಹಾಲಕ್ಷ್ಮಿ ತರ ಇದ್ದ ನಮ್ಮ ಅತ್ತಿಗೆನ ಕಳ್ಕೊಂಡು ಪಾಪ ಅವರೆಲ್ಲ ಯಾವ ಸ್ಥಿತಿಲಿದ್ದಾರೋ, ಅಡ್ಗೆ ಮಾಡ್ಕೊಂಡ್ರೋ ಇಲ್ವೋ, ಊಟ ಮಾಡಿದ್ರೋ ಇಲ್ವೋ ಒಂದು ಗೊತ್ತಾಗಲ್ಲ. ಅದಕ್ಕೆ ಒಂದೇ ಒಂದ್ಸಲ ಅಲ್ಲಿ ಹೋಗಿ ಅಪ್ಪನ ಅಣ್ಣನ ಮಾತಾಡ್ಸ್ಕೊಂಡ್ ಬರೋಣ. ನೋಡು, ಇಂಥ ಸಮಯದಲ್ಲಿ ನಿನ್ ಮನೆ ಮಗಳಾಗಿ ಅಪ್ಪ ಅಣ್ಣನ ಆರೈಕೆ ಮಾಡಬೇಕು ಅಂತ ಆಸೆ ಪಡೋದ್ರಲ್ಲೇನೂ ತಪ್ಪಿಲ್ಲ. ಆದ್ರೆ ಒಂದ್ ಸ್ವಲ್ಪ ಅಲ್ಲಿ ಪರಿಸ್ಥಿತಿನೂ ಯೋಚನೆ ಮಾಡಿ ನೋಡು. ಈಗ ಅವ್ರ ಮನೆಗೆ ಊರ್ನವರು ಸಮಾಧಾನ ಮಾಡೋದಕ್ಕೆ ಹೋಗಿ ಬಂದು ಮಾಡ್ತಿರ್ತಾರೆ. ನೀನ್ ಅಲ್ಲಿಗೆ ಹೋಗೋದು, ಅವತ್ತಾದಾಗೆ ಹಳ್ಳಿ ಜನ ಏನಾದ್ರೂ ಮಾತಾಡೋದು, ಇವೆಲ್ಲ ಯಾತಕ್ಕೆ ಅಂತ ಒಂದ್ ಸ್ವಲ್ಪ ದಿನ ಕಾಡಿ, ನಾವು ಹೋಗ್ಬಾರ. ಊರಲ್ಲಿ ಯಾರೋ ಏನೋ ಮಾತಾಡ್ತಾರೆ ಅಂತ ನಾವು ಅವ್ರ ಮನೆಗೆ ಹೋಗಿ ಅವ್ರನ್ನ ಸಮಾಧಾನ ಮಾಡೋದು ತಪ್ಪ? ನೀನ್ ತಪ್ಪಾಗಲ್ಲ ಅಂತ ಅನ್ಕೊಂಡಿದೀಯಾ? ಅಲ್ಲಿ ಹೋದ್ರೆ ಊರಿನ ಜನ ತಪ್ಪಾಗಿ ಮಾತಾಡಲ್ಲ ಅಂತ ಏನ್ ಗ್ಯಾರಂಟಿ? ಇಷ್ಟು ವರ್ಷ ನೀನು ಅನುಭವಿಸಿರೋ ನೋವೇ ಸಾಕು. ನಾವಲ್ಲಿ ಹೋಗೋದು ಮತ್ತೆ ಇನ್ನೇನೋ ಆಗೋದು. ಇನ್ನು ಮೇಲೆ ನೀನು ನೋವು ಅನುಭವಿಸೋದ್ರ ನನ್ನ ಕೈಲಿ ತಡ್ಕೊಳಕ್ಕಾಗಲ್ಲ. ಈಗ ಹೇಗಿದ್ರು 12ನೇ 13 ದಿನದ ಕಾರ್ಯಕ್ರಮಕ್ಕೆ ಕರಿಬೇಕಲ್ಲ, ಅವಾಗ ಕರೆದಾಗ ನಾವು ಖಂಡಿತ ಹೋಗ್ಬರೋಣ. ಲಕ್ಷ್ಮಿ, ನನಗೆ ಹೇಳ್ದೆ ಅಂತ ನಿನಗೆ ಬೇಜಾರಾಯ್ತಾ? ನೋಡು, ನಾನು ಈ ಮಾತನ್ನು ಯಾತಕ್ಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೋ. ನಿಮ್ಮ ಅಣ್ಣನ ಮನಸ್ಸಲ್ಲಿ ಏನಿದೆ ಅಂತ ಯಾರಿಗೆ ಗೊತ್ತು? ಅವರು ನಿನ್ಗೆ ಇವಾಗ ಕ್ಷಮಿಸ್ಬೇಕು ಅಂತ ಅನ್ನಿಸ್ತಿದ್ಯೋ, ಅಥವಾ ಅವ್ರಿಗೆ ನಿನ್ನ ಮೇಲೆ ಇನ್ನೂ ದ್ವೇಷ ಬಂದಿದೆಯೋ? ಅವರು ಬಾಯ್ಬಿಟ್ಟು ಹೇಳಿಲ್ಲ. ಇಂಥ ಸಂದರ್ಭದಲ್ಲಿ ನಾವಲ್ಲಿ ಹೋದ್ರೆ ಮತ್ತೆ ಏನೋ ಆದ್ರೆ ಅಂತ ಅಷ್ಟೇ ನನ್ನ ಆಲೋಚನೆ. ಇನ್ನೊಂದು 2 ದಿನ ಸಮಾಧಾನದಿಂದ ಇದ್ಬಿಡು. ಅವ್ರು ಕರೀತಾರಲ್ಲ, ಅವಾಗ ಖಂಡಿತ ಹೋಗ್ಬರೋಣ. ಆಯ್ತು, ನೀನ್ ದಯವಿಟ್ಟು ಅಳಬೇಡ. ಈಗೇನು ನಿಮ್ಮ ತಂದೆ ಅಣ್ಣನ ನೋಡ್ಬೇಕಾ? ನಡಿ ಹೋಗ್ಬರೋಣ. ಎಂತೆಂಥ ಅವಮಾನಗಳನ್ನೇ ಸಹಿಸ್ಕೊಂಡಿದ್ದೀನಿ, ಇನ್ನೇನಾಗ್ಬೋದು? ಈಗ ಅವಮಾನ ಆದ್ರೆ ಅದನ್ನು ಸಹಿಸ್ಕೊಳ್ತೀನಿ. ಬಾ. ಬೇಡ ರೀ, ನನಗೆ ಅವಮಾನ ಆದ್ರೂ ಪರವಾಗಿಲ್ಲ. ಆದ್ರೆ ನಿಮಗೆ ಅವಮಾನ ಆದ್ರೆ ನನ್ನ ಕೈಲಿ ಸಹಿಸಕ್ಕಾಗಲ್ಲ. ಅವರೇ ಫೋನ್ ಮಾಡಿದಾಗ ನಾನು ಮಾತಾಡ್ತೀನಿ. ಸ್ವಲ್ಪ ದಿನ ತಾಳ್ಮೆಯಿಂದ ಬಿಡ. ಎಲ್ಲ ಸರಿ ಹೋಗೋ ಕಾಲ ಕೂಡ ಬಂದಿದೆ ಲಕ್ಷ್ಮಿ. ಇಷ್ಟು ದಿನ ನೀನು ಕಳ್ಕೊಂಡಿರೋ ತವ್ರ ಮನೆ ಪ್ರೀತಿ ನಿನಗೆ ಸಿಕ್ಕೇ ಸಿಗುತ್ತೆ. ಲಕ್ಷ್ಮಿ, ಸ್ವಲ್ಪ ಚಳಿ ಇದೆ, ಬಾ ಒಂದು ಒಳ್ಳೆ ಕಾಫಿ ಮಾಡ್ಕೊಂಡು ಕುಡಿಯೋಣ. ಬಾ. ಲಕ್ಷ್ಮೀ ನಿವಾಸ